ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂತಂದರೆ ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್. ಈ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರೋರಿಗೆ ಏನಪ್ಪ ಅಂತಂತಂದರೆ ನಿಮಗೆ ಭ್ರೂಣ ಫಾರ್ಮ್ ಆಗುತ್ತೆ, ಅಂದರೆ ಭ್ರೂಣ ಧರಿಸುತ್ತೆ. ಆದರೆ ಈ ಓವ್ಯುಲೇಷನ್ ಆದ ಮೇಲೆ ಆ ಗರ್ಭ ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯತೆ ಇಲ್ಲ. ಇದು ಏನಕ್ಕೆಪ್ಪ ಅಂತಂದರೆ ಮೇಯ್ನಾಗಿ ನಿಮ್ಮ ಬಾಡಿಯಲ್ಲಾಗುವ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತು ಈ ಎಂಡೋಮೆಟೀರಿಯಮ್ ಅಂತ ಕರಿತೀವಲ್ಲ, ಗರ್ಭದ ಗೋಡೆ ಅಂತ ಕರಿತೀವಲ್ಲ, ಅದು ಆ ಭ್ರೂಣನ ಸರಿಯಾಗಿ ಇಟ್ಕೊಳ್ಳೋಕ್ಕೆ ಆಗದೆ ಇರೋ ಸೈಜಲ್ಲಿರುತ್ತೆ, ಗಟ್ಟಿಯಾಗಿರಲ್ಲ, ತುಂಬ ತೆಳುವಾಗಿರುತ್ತೆ. ಅಂದರೆ ಆ ಭ್ರೂಣ ಫಾರ್ಮೇಷನ್ ಆದ ಆ ಭ್ರೂಣನ ಸರಿಯಾಗಿ ಗಟ್ಟಿಯಾಗಿ ಇಟ್ಕೊಳ್ದೆ ಅದೇನು ಮಾಡುತ್ತೆ, ನೆಕ್ಸ್ಟು ಪೀರಿಯಡ್ ಆಗಿ ಬಂದ್ಬಿಡುತ್ತೆ, ಅಂತಂದರೆ ಅಬಾರ್ಷನ್ ಆಗಿಬಿಡುತ್ತೆ. ಈ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಅಂತಂದರೆ ಮೇನ್ ಏನಪ್ಪ ಅಂದರೆ ಈ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನು ನಮ್ಮ ಬಾಡಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಆಗದೆ ಇದ್ದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ. ಇದನ್ನು ನಾವು ಯಾವ ಥರ ಕರೆಕ್ಟ್ ಮಾಡ್ಕೋಬಹುದು? ನಿಮಗೆ ಓವ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ, ಅಂದರೆ ಇಂಟರ್ಕೋರ್ಸ್ ಆದಮೇಲೆ ನಿಮಗೆ ಕರೆಕ್ಟಾಗಿ ಭ್ರೂಣ ಫಾರ್ಮ್ ಆಗಿದೆ. ಬಟ್ ಈ ಪ್ರೊಜೆಸ್ಟ್ರಾನು ಕರೆಕ್ಟಾಗಿ ಇಲ್ಲದೆ ಇರೋ ಒಂದೇ ಕಾರಣದಿಂದ ನೀವು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅನ್ನೋದು ನಿಮಗೆ ಯಾವ ಥರ ತಿಳ್ಕೋಬಹುದು, ನಿಮಗೆ ಪ್ರೊಜೆಸ್ಟ್ರಾನ್ ಲೆವೆಲ್ ಕಡಿಮೆ ಇದೆ ಅನ್ನೋದನ್ನು ನೀವು ಯಾವ ಥರ ತಿಳ್ಕೋಬಹುದು. ಒಂದು 3 ಸಿಂಪ್ಟಮ್ಸ್ ಇದೆ, ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಇನ್ನೇನಪ್ಪ ಅಂತಂತಂದರೆ ನೀವು ಈ ಓವ್ಯುಲೇಷನ್ ಆದಮೇಲೆ 3 ವಿಷಯನ ಮಾಡಲೇಬಾರ್ದು. ಈ 3 ವಿಷಯನ ನೀವು ಮಾಡಿದ್ರೆ ಪ್ರೊಜೆಸ್ಟ್ರಾನ್ ಲೆವೆಲ್ ತುಂಬ ಕಡಿಮೆ ಆಗುತ್ತೆ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಪ್ರೊಜೆಸ್ಟ್ರಾನ್ ಲೆವೆಲ್ನ ಇನ್ಕ್ರೀಸ್ ಮಾಡೋದಕ್ಕೆ ಯಾವ್ಯಾವ ಫುಡ್ನ ನೀವು ತಗೋಬೇಕು ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಯಿತಾ? ಮೇನ್ ಏನಪ್ಪ ಅಂತಂದರೆ ಈ ವಿಡಿಯೋ ಟಾಪಿಕ್ ಏನಪ್ಪ ಅಂತಂದರೆ ಓವ್ಯುಲೇಷನ್ ತನಕ ನಿಮಗೆ ಎಲ್ಲನೂ ಸರಿ ಇರುತ್ತೆ. ಓವ್ಯುಲೇಷನ್ ಆಗಿ ನಿಮಗೆ ಭ್ರೂಣ ಕೂಡ, ಅಂದರೆ ಫೀಟಸ್ ಕೂಡ ಫಾರ್ಮ್ ಆಗುತ್ತೆ. ಆದರೆ ಅದನ್ನು ಕರೆಕ್ಟಾಗಿ ನಿಮ್ಮ ಬಾಡಿ ಇಟ್ಕೋತಿಲ್ಲ ಅಂತಂದರೆ ನಿಮ್ಮ ಬಾಡಿಗೆ ಬೇಕಾಗಿರೋ ಆ ಭ್ರೂಣನ ಇಟ್ಕೊಳ್ಳೋದಕ್ಕೆ ನಿಮ್ಮ ಬಾಡಿಯಲ್ಲಿ ಬೇಕಾಗಿರುವ ಹಾರ್ಮೋನ್ಸು ಪ್ರೊಡ್ಯೂಸ್ ಆಗ್ತಿಲ್ಲ. ಅದು ಯಾವುದಪ್ಪ ಅಂದರೆ ಪ್ರೊಜೆಸ್ಟ್ರಾನ್. ಆ ಪ್ರೊಜೆಸ್ಟ್ರಾನ್ ನಿಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟ್. ಆ ಪ್ರೊಜೆಸ್ಟ್ರಾನು ಯಾವುದೆಲ್ಲ ಮಾಡಿದರೆ ಅಂತಂದರೆ ನಿಮ್ಮ ಬಾಡಿಯಲ್ಲಿ ಇರುತ್ತೆ, ನೀವು ಹೆಲ್ತಿಯಾಗಿ ಪ್ರೆಗ್ನೆನ್ಸಿ ಆಗಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಒಂದು ಓವರಾಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಯಿತಾ? ನೆಕ್ಸ್ಟು, ನಿಮಗೆ ಈ ಪ್ರೊಜೆಸ್ಟ್ರಾನು ಕಡಿಮೆ ಇದೆ ನಿಮ್ಮ ಬಾಡಿಯಲ್ಲಿ, ನೀವು ಪ್ರೊಜೆಸ್ಟ್ರಾನ್ ಕಡಿಮೆ ಇದೆ ಅನ್ನೋದನ್ನ ನೀವು ಯಾವ ಥರ ತಿಳ್ಕೋಬಹುದು ಅನ್ನೋದನ್ನ ನಾನು ನಿಮಗೆ ಈಗ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು 3 ಸಿಂಪ್ಟಮ್ಸಿಂದ ನಿಮ್ಗೆ ಗೊತ್ತಾಗುತ್ತೆ. ಆಯಿತಾ? ಏನಪ್ಪ ಅನ್ನೋದನ್ನ 1 ಬೈ 1 ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ನಿಮಗೆ ಈ ಪೀರಿಯಡ್ ಸೈಕಲ್ ಇದೆ ಅಲ್ವಾ, ಪೀರಿಯಡ್ ಸೈಕಲ್ಲು 30 ಡೇಸ್ ಸೈಕಲ್ ಇದೆ ಅಂತಂತಂದರೆ ನಿಮ್ಮ ಪೀರಿಯಡ್ ಸೈಕಲ್ ಫಸ್ಟು 15 to 16 ಡೇಸ್ ಇದೆ ಅಲ್ವಾ, ಅದನ್ನು ಫಾಲಿಕ್ಯುಲರ್ ಸ್ಟೇಜ್ ಅಥವಾ ಓವ್ಯುಲೇಷನ್ ಫೇಸ್ ಅಂತ ಕರಿತೀವಿ. ನೆಕ್ಸ್ಟು ಈ ಓವ್ಯುಲೇಷನಿಂದ ಪೀರಿಯಡ್ಸ್ ಆಗೋ ಸ್ಟೇಜ್ ಇದೆ ಅಲ್ವಾ, ಅದನ್ನು ಲ್ಯೂಟಲ್ ಫೇಸ್ ಅಂತ ಕರಿತೀವಿ. ಯಾರಿಗೆಲ್ಲ ಈ ಲ್ಯೂಟಲ್ ಫೇಸ್ ಇದೆ ಅಲ್ವಾ, ಅದು 10 ದಿನಕ್ಕಿಂತ ಕಡಿಮೆ ಇದೆ, ಇಲ್ಲ 10 ದಿನ ಇದೆ ಅಂತನೋರಿಗೆ ಸಾಮಾನ್ಯವಾಗಿ ಈ ಪ್ರೊಜೆಸ್ಟ್ರಾನ್ ಲೆವೆಲ್ ಕಡಿಮೆ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಥವರು ಸ್ವಲ್ಪ ಜಾಗ್ರತೆ ತಗೊಂಡು ಪ್ರೊಜೆಸ್ಟ್ರಾನ್ ಜಾಸ್ತಿ ಇರುವಂತಹ ಫುಡ್ನ ತಗೋಬೇಕು. ಆಯಿತಾ? ಇದು ನಿಮಗೆ ಒಂದು ಸಿಂಪ್ಟಮ್, ಅಂದರೆ ಇದೊಂದು ಇಂಟಿದ್ದಂಗೆ. ನಿಮಗೆ ಏನಾದರೂ ಈಗ ಬೇಗನೆ ಪೀರಿಯಡ್ ಬಂದ್ಬಿಡುತ್ತೆ, ಬೇಗ ಹರ್ಲಿಯಲ್ಲಿ ತುಂಬ ಬೇಗ ಬರುತ್ತೆ ಅಂತ ಹೇಳ್ತೀರಾ ಅಲ್ವಾ, ಅಂಥವ್ರಿಗೆ ಪ್ರೊಜೆಸ್ಟ್ರಾನ್ ಲೆವೆಲ್ ಕಡಿಮೆ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂಥವರು ಸ್ವಲ್ಪ ಜಾಗ್ರತೆ ತಗೊಳ್ಳೋದು ಒಳ್ಳೆಯದು. ಅಂತಂದರೆ ನಿಮಗೆ ಫಾರ್ಮ್ ಆಗಿದ್ರೂ ಪೀರಿಯಡ್ ಬಂದ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ ಪೇಯ್ನ್ಫುಲ್ ಪೀರಿಯಡ್ಸ್. ನಿಮಗೆ ಈ ಪೀರಿಯಡ್ಸ್ ಟೈಮಲ್ಲಿ ತುಂಬ ಸ್ಟೊಮಕ್ ಪೇಯ್ನ್ ಇರೋದು, ಬ್ಯಾಕ್ ಪೇಯ್ನ್ ಇರೋದು, ತುಂಬ ಹೆವಿ ಬ್ಲೀಡಿಂಗ್ ಆಗೋದು, ತುಂಬ ಅನ್ಕಂಫರ್ಟ್ ಇರ್ತೀರಾ ಅಂತನೋರಿಗೆ ಸ್ವಲ್ಪ ಈ ಪ್ರೊಜೆಸ್ಟ್ರಾನ್ ಲೆವೆಲ್ ಕಡಿಮೆ ಇರುತ್ತೆ ಅಂತ ಇದೆ. ಆಯಿತಾ? ಸೊ ಅಂಥವ್ರಿಗೆ ಕೂಡ ಪ್ರೊಜೆಸ್ಟ್ರಾನ್ ಲೆವೆಲ್ ಕಡಿಮೆ ಇರುತ್ತೆ. ಅಂಥವ್ರು ಪ್ರೆಗ್ನೆನ್ಸಿ ಟ್ರೈ ಮಾಡುವಾಗ ಈ ಪ್ರೊಜೆಸ್ಟ್ರಾನ್ ಜಾಸ್ತಿ ಇರುವಂತಹ ಫುಡ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಈ ಓವ್ಯುಲೇಷನ್ ಆದಮೇಲೆ ನೆಕ್ಸ್ಟ್ ಪೀರಿಯಡ್ಸ್ ಡೇಸ್ ಇದೆ ಅಲ್ವಾ, ಆ ಮಧ್ಯದ ದಿನಗಳಲ್ಲಿ ನಿಮಗೆ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಸ್ವಲ್ಪ ಬರುತ್ತೆ ಅಂತಂತಂದರೆ ನಿಮಗೆ ಪ್ರೊಜೆಸ್ಟ್ರಾನ್ ಕಡಿಮೆ ಇದೆ ಅಂತ ಅರ್ಥ. ಸೊ ಅದಕ್ಕೋಸ್ಕರನೇ ಆ ಸ್ಪಾಟಿಂಗ್ ಎಲ್ಲ ಆಗೋದು. ಅಂಥವರು ಕೂಡ ನೀವು ಪ್ರಿಕಾಷನ್ಸ್ ತಗೋಬೇಕು. ಆಯಿತಾ? ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ ಈ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಂದರೆ ಏನೂ ಇಲ್ಲ, ನಿಮಗೆ ಎಲ್ಲನೂ ಫಾರ್ಮ್ ಆಗಿರುತ್ತೆ, ಫೀಟಸ್ ಫಾರ್ಮ್ ಆಗಿದೆ ಅಂತೆಲ್ಲನೂ, ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಚೆಕ್ ಮಾಡಿದಾಗ ಎಲ್ಲ ಪಾಸಿಟಿವ್ ಬಂದಿರುತ್ತೆ. ಬಟ್ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿದಾಗ ನಿಮ್ಮ ಫೀಟಸ್ ಎಂಪ್ಟಿ ಆಗಿರುತ್ತೆ, ಅಲ್ಲಿ
ಬೇಬಿಗೆ ಬೇಕಾಗಿರುವ ಡೆವಲಪ್ಮೆಂಟ್ ಏನೂ ಇರಲ್ಲ. ಆ ಥರ ನಿಮಗೆ ಮೊದಲೇ ಆಗಿದೆ ಸುಮಾರು ಸರಿ ಅಂತನೋರಿಗೆ ಈ ಪ್ರೊಜೆಸ್ಟ್ರಾನ್ ಲೆವೆಲ್ ಕಡಿಮೆ ಇರುತ್ತೆ ಅಂಥವರು ಕೂಡ ಈ ಪ್ರೊಜೆಸ್ಟ್ರಾನ್ ಜಾಸ್ತಿ ಇರುವಂತಹ ಫುಡ್ಸ್ನ ತಗೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಯಿತಾ. ನೆಕ್ಸ್ಟ್ ಇನ್ನೇನಪ್ಪ ಅಂತಂತಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಸುಮಾರು ಸರಿ ನನಗೆ, ಬಟ್ 2-3 ಡೇಸಲ್ಲಿ ಪೀರಿಯಡ್ಸ್ ಆಗಿಬಿಡ್ತಿದೆ ಅಂತನೋರಿಗೆ ಈ ಪ್ರೊಜೆಸ್ಟ್ರಾನ್ ಲೆವೆಲ್ ಕಡಿಮೆ ಇರೋ ಚಾನ್ಸಸ್ ಇರುತ್ತೆ. ಸೊ ಅವ್ರು ನೆಕ್ಸ್ಟ್ ಟೈಮ್ ನೀವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ ಈ ಪ್ರೊಜೆಸ್ಟ್ರಾನ್ ಜಾಸ್ತಿ ಇರುವಂತಹ ಫುಡ್ಡು ಮತ್ತು ನಾನು ಇನ್ನೂ ಸ್ವಲ್ಪ ಪ್ರಿಕಾಷನ್ಸ್ ಹೇಳ್ತೀನಿ. ಈ ತಪ್ಪನ್ನೆಲ್ಲ ನೀವು ಮಾಡಲೇಬಾರ್ದು ಅಂತ, ಅದನ್ನೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನೆಕ್ಸ್ಟ್ ಇನ್ನೇನಪ್ಪ ಅಂತಂತಂದರೆ ಓವುಲೇಷನ್ ಆದಮೇಲೆ ನಿಮಗೆ ಪ್ರೊಜೆಸ್ಟ್ರಾನ್ ಲೆವೆಲ್ ಕಡಿಮೆ ಇದೆ ಅಂತನೋರು ಈ 3 ವಿಷಯನ ಮಾತ್ರ ಮಾಡಲೇಬಾರ್ದು. ಏನೇನಪ್ಪ ಅಂತಂತಂದರೆ ಮೊದಲನೇದಾಗಿ ಕೆಫಿನ್ ಇದೆ ಅಲ್ವಾ, ಕೆಫಿನ್ ಬಂದ್ಬಿಟ್ಟು ಈ ಪ್ರೊಜೆಸ್ಟ್ರಾನ್ ಲೆವೆಲ್ನ ತುಂಬ ಕಡಿಮೆ ಮಾಡಿಸ್ಬಿಡುತ್ತೆ. ಈ ಕೆಫಿನ್ ಕಾಫಿಯಲ್ಲಿ ಮಾತ್ರ ಅಲ್ಲ, ಈ ಚಾಕ್ಲೇಟ್ ಮತ್ತು ತುಂಬ ಡೆಸರ್ಟ್ಸ್ ಯಾವುದಾದ್ರು ಬರುತ್ತಲ್ಲ ಅದರಲ್ಲಿ, ಮತ್ತು ಟೀಯಲ್ಲಿ, ಐಸ್ ಕ್ರೀಮ್ಸಲ್ಲಿ ಅದರಲ್ಲೆಲ್ಲ ಜಾಸ್ತಿ ಇರುತ್ತೆ. ನಿಮಗೆ ತುಂಬ ಕ್ರೇವಿಂಗ್ಸ್ ಇದ್ರ ಮೇಲೆ ಎಲ್ಲ ಅಂತಂದರೆ ಪ್ಲೀಸ್ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಇದನ್ನೆಲ್ಲ ಸ್ಟಾಪ್ ಮಾಡಬೇಡಿ, ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಡಿ. ಬಿಕಾಸ್ ಈ ಕೆಫೀನು ಪ್ರೊಜೆಸ್ಟ್ರಾನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಬಿಡಲ್ಲ. ನಿಮಗೆ ಆದ್ರೂ ತುಂಬ ಅಡಿಕ್ಟೆಡು ನಾನು ಟೀ ಕಾಫಿಗೆ ಅಂತಂದರೆ ಒಂದು ಅರ್ಧ ಲೋಟ ಮಾರ್ನಿಂಗ್ ಆರ್ ಈವ್ನಿಂಗ್ ಅಷ್ಟೇ ತಗೊಳ್ಳಿ, ತುಂಬ ತಗೊಳ್ಳೋದು ಬೇಡವೇ ಬೇಡ. ಬಿಕಾಸ್ ನಿಮ್ಮ ಪ್ರೊಜೆಸ್ಟ್ರಾನ್ ಲೆವೆಲ್ನ ಕಡಿಮೆ ಮಾಡಿಸಿ ನಿಮ್ಮನ್ನ ನೆಕ್ಸ್ಟು ಪೀರಿಯಡ್ ಬರೋದಕ್ಕೆ ಅದು ಪೀರಿಯಡ್ ಬರ್ಸ್ಬಿಡುತ್ತೆ ಅಂತಂದರೆ ಅಬಾರ್ಷನ್ ಆಟೋಮೆಟಿಕ್ಕಾಗಿ ನಿಮಗೇನಾದರೂ ಅಲ್ಲಿ ಭ್ರೂಣ ಫಾರ್ಮ್ ಆಗಿದ್ರೂ ಕೂಡ ಅಬಾರ್ಷನ್ ಮಾಡಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಕೆಫಿನ್ ಇರೋವಂಥ ಫುಡ್ನ ಜಾಸ್ತಿ ತೊಗೋಬೇಡಿ. ಮತ್ತು ಇನ್ನೇನಪ್ಪ ಅಂತಂತಂದರೆ ಆಲ್ಕೋಹಾಲ್ ಆಲ್ಮೋಸ್ಟ್ ಆಲ್ ನನಗೆ ಗೊತ್ತಿರೋ ಥರ ಯಾವ ವುಮೆನ್ಸು ತಗೊಳ್ಳಲ್ಲ, ಅಂದರೆ ಮೋಸ್ಟ್ ಆಫ್ ದಿ ವುಮೆನ್ಸ್ ತಗೊಳ್ಳಲ್ಲ. ನೀವೇನಾದರೂ ಆಲ್ಕೋಹಾಲ್ ಅಡಿಕ್ಟ್ ಆಗಿದ್ದರೆ ಆ ಟೈಮಲ್ಲಿ ಓವಲೇಷನ್ ಆದಮೇಲೆ ಬಿಟ್ಬಿಡೋದು ತುಂಬ ಒಳ್ಳೆಯದು. ಬಿಕಾಸ್ ಇದು ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಕಡಿಮೆ ಮಾಡಿಸುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಎನ್ವಿರಾನ್ಮೆಂಟಲ್ಲಿರೋ ಟಾಕ್ಸಿಕ್ ಅದೆಲ್ಲ ಏನಪ್ಪ ಅಂತಂದರೆ ಈ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡೋದು, ಆ ಟೈಮಲ್ಲಿ ಪ್ಲಾಸ್ಟಿಕ್ನ ಜಾಸ್ತಿ ಯೂಸ್ ಮಾಡೋದು, ಮತ್ತು ಪ್ಲಾಸ್ಟಿಕ್ ಕಂಟೈನರ್ಸ್ನ ಪ್ಲಾಸ್ಟಿಕ್ಕಲ್ಲಿ ಇದನ್ನು ಔಟ್ಸೈಡ್ ಫುಡ್ ತೊಗೊಬಂದು ತಿನ್ನೋದು ಅದನ್ನೆಲ್ಲ ಬಿಟ್ಬಿಡಿ. ಅದರಲ್ಲೆಲ್ಲ ಟಾಕ್ಸಿಕ್ ಇರುತ್ತಲ್ವ, ಅದು ಕೂಡ ನಿಮ್ಮ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಕಡಿಮೆ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ರಿಸರ್ಚು ಹೇಳುತ್ತೆ ಆಯಿತಾ. ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ ಮೇಯ್ನಾಗಿ ಸ್ಟ್ರೆಸ್ ತೊಗೋಬೇಡಿ. ಈ ಸರಿ ನನಗೆ ಪ್ರೆಗ್ನೆಂಟ್ ಆಗುತ್ತೋ ಇಲ್ವೋ, ಕನ್ಫರ್ಮ್ ಆಗುತ್ತೋ ಇಲ್ವೋ ಅನ್ನೋದನ್ನೆಲ್ಲ ಥಿಂಕ್ ಮಾಡೋದು ಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ, ಆದರೆ ಆಗಲಿ ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಕೊಂಡು ಆರಾಮಾಗಿ ನಿದ್ರೆ ಮಾಡಿ ಆರಾಮಾಗಿರಿ. ತುಂಬ ಸ್ಟ್ರೆಸ್ ತಗೊಂಡ್ರೂ ಕೂಡ ನೀವು ಸ್ಟ್ರೆಸ್ಸಿಂದನೇ ಪೀರಿಯಡ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆರಾಮಾಗಿರಿ, ಏನೂ ಆಗೋಲ್ಲ, ಒಳ್ಳೆಯದೇ ಆಗುತ್ತೆ ಅಂತಂದ್ಬಿಟ್ಟು ಇರಿ ಆಯಿತಾ. ನೆಕ್ಸ್ಟು ನೀವು ಮಾಡಬೇಕಾದ ವಿಷಯಗಳು, ಈ ಪ್ರೊಜೆಸ್ಟ್ರಾನ್ನ ಜಾಸ್ತಿ ಮಾಡಬೇಕು ಅಂತಂದರೆ ನೀವು ಏನೇನೆಲ್ಲ ಮಾಡಬೇಕು ಅಂತಂತಂದರೆ ತುಂಬ ಕಲರ್ಫುಲ್ ಆಗಿರೋ ಫ್ರೂಟ್ಸು ವೆಜಿಟೇಬಲ್ಸ್ ತೊಗೋಬೇಕು. ಏನಪ್ಪ ಅಂತಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಆ್ಯಂಟಿ ಆಕ್ಸಿಡೆಂಟ್ಸು ಏನು ಮಾಡುತ್ತೆ ಅಂತಂದರೆ ಎಲ್ಲ ಹ್ಯಾಪಿ ಹಾರ್ಮೋನ್ಸು ಎಲ್ಲನೂ ಪ್ರೊಡ್ಯೂಸ್ ಆಗುತ್ತೆ, ಪ್ರೊಜೆಸ್ಟ್ರಾನು ಕೂಡ ಪ್ರೊಡ್ಯೂಸ್ ಆಗುತ್ತೆ. ಸೊ ನಿಮ್ಮ ಗರ್ಭ ಗಟ್ಟಿಯಾಗಿ ನಿಲ್ಲುತ್ತೆ. ನಿಮ್ಮ ಗರ್ಭಗೋಡೆನ ಗಟ್ಟಿಯಾಗಿ ಇಟ್ಕೊಂಡು ನೆಕ್ಸ್ಟು ನೀವು ಹೆಲ್ತಿಯಾಗಿ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆಯಿತಾ. ನೆಕ್ಸ್ಟ್ ಇನ್ನೇನಪ್ಪ ಅಂತಂತಂದರೆ ಕರೆಕ್ಟಾದ ಟೈಮ್ಗೆ ನಿದ್ರೆ ಮಾಡಬೇಕು. ಈ ಒಂದು 7 to 8 hour ಆರಾಮಾಗಿ ನಿದ್ರೆ ಮಾಡಿ. ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಮಲಗಬೇಕಾದ್ರೆ ನೀವು ನಾನು ಪ್ರೆಗ್ನೆಂಟ್ ಆಗ್ತೀನಾ ಇಲ್ವೋ, ಇಲ್ಲ ತುಂಬ ಯಾವುದಾದ್ರು ಜಗಳ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿದ್ದೆನೇ ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ಏನೂ ಪ್ರಾಬ್ಲಮ್ ಇಲ್ಲ, ಏನೂ ಆಗೋದೇ ಇಲ್ಲ ಅಂತಂದ್ಬಿಟ್ಟು ನಿದ್ದೆ ಮಾಡಿ. ನಿಮ್ಮ ಮೈಂಡಲ್ಲಿ ಏನೂ ಇರಬಾರ್ದು, ಯಾವಾಗಲೂ ರಿಲ್ಯಾಕ್ಸ್ ಆಗಿರಿ, ಆಗ ಎಲ್ಲನೂ ಸರಿಯಾಗುತ್ತೆ ಆಯಿತಾ. ನೆಕ್ಸ್ಟ್ ಇನ್ನೇನಪ್ಪ ಅಂತಂತಂದರೆ ಸ್ಟ್ರೆಸ್ ಫ್ರೀ ಆಗಿರಬೇಕು. ನೀವು ತುಂಬ ಖುಷಿಯಾಗಿದ್ದಾಗ ಖುಷಿಯಾದ ಒಂದು ಹಾರ್ಮೋನ್ ಆಕ್ಸಿಟೋಸಿನ್ ಪ್ರೊಡ್ಯೂಸ್ ಆಗುತ್ತೆ. ಆಕ್ಸಿಟೋಸಿನ್ ಪ್ರೊಡ್ಯೂಸ್ ಆಗಿದಾಗ ಎಲ್ಲ ಫಂಕ್ಷನ್ನು ನಿಮ್ಮ ಬಾಡಿಯಲ್ಲಿ ನಾರ್ಮಲಾಗಿ ಆಗುತ್ತೆ. ಅದರಲ್ಲಿ ಪ್ರೊಜೆಸ್ಟ್ರಾನು ಕೂಡ ನಾರ್ಮಲಾಗಿ ಪ್ರೊಡ್ಯೂಸ್ ಆಗುತ್ತೆ. ಸೊ ನಿಮ್ಮ ಗರ್ಭನೂ ಕೂಡ ಕರೆಕ್ಟಾಗಿ ನಿಂತು ನೀವು ಹೆಲ್ತಿಯಾಗಿ ಪ್ರೆಗ್ನೆನ್ಸಿ ಆಗ್ಬೋದು ಆಯಿತಾ. ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ omega-3 ಫ್ಯಾಟಿ ಆ್ಯಸಿಡ್ ಇರೋ ಫುಡ್ನ ಜಾಸ್ತಿ ತೊಗೋಬೇಕು. ಅದು ಯಾವುದಪ್ಪ ಅಂತಂದರೆ ಫಿಶ್ಶು ನಿಮಗೆ ಡೈಲಿ ತಿನ್ನೋಕ್ಕಾಗೋದೇ ಇಲ್ಲ ಅಂತಂದಾಗ ಬಾದಾಮ್ ಮತ್ತು ವಾಲ್ನಟ್ ಇದನ್ನು ಡೈಲಿ ತೊಗೋಬೇಕು. ನಾನು ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ, ಇದರಲ್ಲಿ omega-3 ಫ್ಯಾಟಿ ಆ್ಯಸಿಡ್ಸ್ ಇದೆ. ಇದನ್ನು ತಗೊಂಡಾಗ ಪ್ರೊಜೆಸ್ಟ್ರಾನ್ ಹಾರ್ಮೋನು ಜಾಸ್ತಿ ಆಗುತ್ತೆ ಆಯಿತಾ. ನೆಕ್ಸ್ಟು ಸೀಡ್ ಸೈಕ್ಲಿಂಗ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೀಡ್ಸಲ್ಲಿ ಸನ್ಫ್ಲವರ್ ಮತ್ತು ಈ ಸೆಸ್ಸಾಮೆ ಸೀಡ್ಸ್ನ ಲಾಸ್ಟ್ ಸೈಕಲಲ್ಲಿ ತಗೋಬೇಕು ಅಲ್ವಾ, ಆಫ್ಟರ್ ಓವುಲೇಷನ್ ತಗೊಂಡಾಗ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಗರ್ಭ ನಿಲ್ಲೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ.
ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ ಈ ಕಾಳುಗಳೆಲ್ಲ ಇದೆ ಅಲ್ವಾ, ಕಡಲೆಕಾಳು, ಹೆಸರು ಕಾಳು ಮತ್ತು ಯಾವುದ್ಯಾವ್ದು ಕಾಳುಗಳು ಬರುತ್ತೋ ಅದನ್ನೆಲ್ಲ ಮೊಳಕೆ ಕಟ್ಬಿಟ್ಟು ತಿನ್ಬೋದು, ಇಲ್ಲ ಹಾಗೆ ಕೂಡ ನೀವು ಪಲ್ಯ ಮಾಡ್ಕೊಂಡು ತಿನ್ಬೋದು. ಒಂದು ಟೈಮು ಇದನ್ನೇ ಸ್ನ್ಯಾಕ್ಸಾಗಿ ಕೂಡ ತಿನ್ಬೋದು. ಇದು ನಿಮ್ಮ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ ಇನ್ನೇನಪ್ಪ ಅಂದರೆ ಮೇಯ್ನ್ ಇಂಪಾರ್ಟೆಂಟು, ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂತಂದಾಗ ಮಾರ್ನಿಂಗ್ ಎದ್ದಿದ್ದೂ ಈ ಸನ್ಲೈಟಲ್ಲಿ ಹೋಗಿ ನಿಲ್ಲಿ. ವಿಟಮಿನ್ ಡಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಯಾವ ಫುಡ್ಡಲ್ಲೂ ಸಿಗೋಲ್ಲ, ಸನ್ಲೈಟಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಸನ್ಲೈಟಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿ, ಹೆಲ್ತಿಯಾಗಿ ನೀವು ಬ್ರೀತ್ ಮಾಡಿ ಸೂರ್ಯನ ಮುಂದ್ಗಡೆ ನಿಂತ್ಕೊಂಡು. ಆಗ ನಿಮ್ಮ ಬಾಡಿಗೆ ಬೇಕಾಗಿರುವ ವಿಟಮಿನ್ ಡಿ ಸಿಗುತ್ತೆ. ವಿಟಮಿನ್ ಡಿ ಕೂಡ ಪ್ರೆಗ್ನೆನ್ಸಿಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು, ಆಯಿತಾ. ಓಕೆ ಫ್ರೆಂಡ್ಸ್, ನನಗೆ ಗೊತ್ತಿರೋ ಟಿಪ್ಸ್ನೆಲ್ಲ ಈ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮಗೆ ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ಈ ಥರ ಇನ್ಫಾರ್ಮೇಷನ್ ಬೇಕಾದರೆ ಪ್ಲೀಸ್ ಶೇರ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೇನಾದರೂ ತುಂಬ ಪರ್ಸ್ನಲ್ಲಾಗಿ ಡೌಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದನ್ನ ಫಾಲೋ ಮಾಡ್ಕೊಂಡು ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.